ಇರಾನ್ ಇವತ್ತು ಅಮೇರಿಕನ್ ಸೋಲಿಸ್ತಾ ಇದೆ ಅಂದರೆ, ಅಮೇರಿಕನ್ ಎದುರು ಹಾಕಿ ನಿಲ್ತಾ ಇದೆ ಅಂದರೆ ಹಿಂದೆಲ್ಲ ಇಲ್ಲಂತಲ್ಲ, ಚೈನಾ ಇದ್ದೆಲ್ಲ ಅದು ಮಾಡ್ತಾ ಇದೆ, ಅದ್ರ ಒಪ್ಪುನು. ಆದರೆ ಕೈಯಾಗಿ ಬಂದು ಕೊಟ್ಟರು ಹೋಗಿ ಹೋರಾಡೋರು ರಣಭೂಮಿಯಲ್ಲಿ ಇವತ್ತು ಇರಾನ ಕೆಲಸ ಮಾಡ್ತಾ ಇದೆ. ಆ ದಿಶೆಯಲ್ಲಿ ಇವತ್ತು ಚೈನಾ ವಿಶ್ವದ ಮಾದರಿ ಆಗಲಿಕ್ಕತ್ತದ. ಕಮ್ಯುನಿಸಮ್ ಬಿಟ್ಟು ಬಿಡೋಣ ಅದನ್ನು, ಡಿಕ್ಟೇಟರ್ ಬಿಡೋಣ ಅದನ್ನು. ಆದರೆ ಪ್ರತಿಯೊಬ್ಬರು ಉದ್ಯೋಗ ಕೊಟ್ಟಿದ್ದಾರೆ. ನಮ್ಮಲ್ಲಿ ಉದ್ಯೋಗ ಇಲ್ಲ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಲ್ಲ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಾಡಿ ಎಲ್ಲ ದಿವಾಳಿ ಹೋಗಿಬಿಡ್ತು. ಹಳ್ಳಿಗಳನ್ನು ಮೂರು ಗುಂಪು ಮಾಡಿದರು. ಇವತ್ತು ಹಳ್ಳಿಗಳಂದ್ರೆ ಏನಪ್ಪ ಅಂತಂದರೆ ಪಟ್ಟಣಗಳಿಗೆ ಬಂದ ಜಿನುಗುಲಿ ಮಾಡುವಂಥವ್ರು, ಮನೆ ಕಟ್ಟುವಲ್ಲಿ ಮಧ್ಯ ಕಟ್ಟುವಲ್ಲಿ ಹೋಗಿ ನಿಂತು ಪಾಪ ವರ್ಷಬಿಡಿ ನಿಲ್ಲುವಂಥದ್ದು, ಗುಳೆ ಹೋಗುವಂಥವ್ರು. ಇಂಥ ಪರಿಸ್ಥಿತಿಗೆ ಇವತ್ತು ನೆಹರೂನಂದಿರೋದು ಇವತ್ತಿನ ಮೋದಿಯವರಿಗೆ ಅಂತ ಕೆಲಸ ಮಾಡಿದರು. ನಾವು ಒಬ್ಬರನ್ನ ಟೀಕೆ ಮಾಡ್ತಾ ಇರಲಿಲ್ಲ, ಮೋದಿ ಬಂದ ಮೇಲೆ ಆಯಿತು ಅಂತಲ್ಲ, ಮೊದಲಾಗಿತ್ತು, ಅದು ಇನ್ನೂ ಜೋರಾಯಿತು ಅಂತ. 54 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರು ಮನಮೋಹನ್ ಸಿಂಗರು. ಇವ್ರು ತಂತದ್ದು 215 ಲಕ್ಷ ಕೋಟಿ ತಂದು ಹಚ್ಚಿದ್ರು. ಇದರ ಅರ್ಥ ಏನಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಸಾಲ ಮೊದಲು ಹೆಚ್ಚಾಯಿತು, ಬರೀ ಗ್ಯಾರಂಟಿ ಕೊಡೋದು, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇವತ್ತು ಸಿದ್ದರಾಮಯ್ಯರು ಅದನ್ನ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಗ್ಯಾರಂಟಿ ಕೊಡೋದ್ರ ಜೊತೆ ಉದ್ಯೋಗ ಸೃಷ್ಟಿ ಆಗುವಂಥ ಕೆಲಸವನ್ನು ವಿಜಯ್ ಅವರು ಮಾಡಬೇಕಾಗ್ಯದ. ಅದು ಉದ್ಯೋಗ ಒದಗಿಸೋಕೆ ಸಾಧ್ಯ. ಈ ಜಿ ಅದರಲ್ಲ ಹುಡುಗರು ಇವರಿಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು. ಇದರ ಅರ್ಥ ಎಲ್ಲರೂ ವೈಟ್ ಕಾಲರ್ ಅಂತಲ್ಲ, ಏನು ಅವ್ರಿಗೆ ಉತ್ಪನ್ನ ಅವ್ರ ಮನೆ ನಡೆಯು. ಮಿನಿಮಮ್ ಇವತ್ತು ಒಂದು ಕುಟುಂಬಕ್ಕೆ ತಿಂಗಳಿಗೆ 4 ದಿನ 5 ದಿನ ಬಂದರೆ 20,000 ರೂಪಾಯಿ ಖರ್ಚು ಬರ್ತದೆ. ಆ 20,000 ಹುಟ್ಟಿಸುವಂಥ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ. ಪಕೋಡಗಳನ್ನು ಮತ್ತೇನೋ ಬಜ್ಜಿನೋ ಪುರಿ ಬಾಜಿನೋ ಮತ್ತೇನೋ ಮಾಡಿ ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಲ್ಲ. ಇಲ್ಲಿ ಅಗ್ರಿಕಲ್ಚರ್ಗೆ ಆದ್ಯತೆ ಕೊಟ್ಟು ಪ್ರತಿಯೊಬ್ಬ ರೈತ ಬೆಳೆದ ಬೆಳೆಗೆ ರೇಟ್ ಪಡ್ಕೊಳಕೈತಾರೆ. ಆ ಬಂದಂಥ ದುಡ್ಡನ್ನು ಆ ರೈತ ನಮ್ಮ ಮಾರ್ಕೆಟಲ್ಲಿ ಖರ್ಚು ಮಾಡ್ತಾನೆ, ನಮ್ಮ ಇಂಡಸ್ಟ್ರಿಗಳು ಬೆಳಿತಾವೆ ಅನ್ನೋದು ಸಿಂಪಲ್ ಪಾಲಿಸಿ ಅದ. ಇದನ್ನು ಗಾಂಧೀಜಿಯವರು ಹೇಳ್ತಾಯಿದ್ರು. ಇದನ್ನು ಯಾರೂ ಪಾಲಿಸಲಿಲ್ಲ, ಯಾರು ಕಮ್ಯುನಿಸ್ಟರು ಪಾಲಿಸಲಿಲ್ಲ, ಯಾರು ನೆಹರು ಪಾಲಿಸಲಿಲ್ಲ, ಇವತ್ತು ಬಂದ ಮೋದಿಯವರು ಪಾಲಿಸಲಿಲ್ಲ, ಈಗಿದ್ದಂಥ ಸಿದ್ದರಾಮಯ್ಯರು ಪಾಲಿಸಲಿಲ್ಲ, ಯಾರೂ ಇಲ್ಲ. ಸಿದ್ದರಾಮಯ್ಯರು ಬಂದು ಇವತ್ತು 3 ವರ್ಷ ಆಯಿತು. ಆ ಕಪ್ಪು ಕಾಲೇ ಕಾನೂನುಗಳನ್ನು ತೆಗೆದು ಹಾಕಿಲ್ಲ ಇವತ್ತಿನವರೆಗೂ. ಇದನ್ನು ಭಾಳ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಯಾವ ಸಮಾಜವಾದಿ ಅಂತ ಹೇಳ್ಕೊಳ್ತಾ ಇದ್ದಾರೋ, ಯಾರು ನಾವು ಬಿದ್ದವ್ರ ಪರ ಅಂತ ಹೇಳ್ಕೊಳ್ತಾ ಇದ್ದಾರೋ, ಯಾರು ನಾವು ಅಹಿಂದ ಅಂತೇಳಿ ಹಿಂದೆ ಉಳಿದವ್ರ ಪರ ಅಂತ ಹೇಳ್ತಾ ಇದ್ದಾರೋ, ಉದ್ಯೋಗ ಸೃಷ್ಟಿ ಮಾಡೋರು ಯಾಕೆ ಸೋತರು ಅದಕ್ಕೆ ಅವರು ತೊಡಗಬೇಕಾಗಿದೆ. ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಆದರೆ ಗ್ಯಾರಂಟಿ ಪರಿಹಾರ ಅಲ್ಲ. ಅದು ಅಲ್ಪಕಾಲೀನ ಮುಂದೂಡೋದು, ಬಡತನ ಒಂದಿಷ್ಟು ಮುಂದೆ ಹಾಕೋದು ಅಷ್ಟೇ ಕೆಲಸ. ಉದ್ಯೋಗ ಸೃಷ್ಟಿ ಆಗ್ತಂತಾರೆ. ಉದ್ಯೋಗ ಸೃಷ್ಟಿ ಆಗೋದನ್ನು ಮೂಲ ಬೇಸ್